ಎಸ್ಪಿಟಿ ಮಿರ್ಜಾನ್ ತಂಡದ ರಜತ್ ಯುವ ಪ್ರತಿಭೆ 16-14 ಮಾತ್ರ ಬಾಕಿ. Last 4 minutes to go. 21-18 in favor of SPT Mirjan. ಮೂರು ರಾಜಕಾರಣದಲ್ಲಿ ರಜತ್ ಏನ್ ಬೇಕಾದ್ರೂ ಆಗ್ಬೋದು. ಪ್ರೇಕ್ಷಕರ ಈ ಒಂದು ಪಂದ್ಯದ ಚಿತ್ರೀಕರಣವನ್ನ ಕೂಡ ಮಾಡಲಾಗ್ತಾ ಇದೆ. ಮಿಸ್ಟರ್ ನೈಕ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಿಮ್ಗೆ ಈ ಎಲ್ಲ ಪಂದ್ಯಗಳು ಕೂಡ ನೋಡ್ಬೋದು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಮಿರ್ಜಾನ್ ಹಳೆಯ ಕಬಡ್ಡಿ ಆಟಗಾರ ತಂಡ ಎಸ್ಪಿಟಿ ಮಿರ್ಜಾನ್ ಇದೀಗ ಅಂಕವನ್ನು ಪ್ರವೇಶ ಮಾಡಿಕೊಳ್ಳುತ್ತಿದ್ದಾರೆ. ಎಸ್ಪಿಟಿ ಮಿರ್ಜಾನ್ ಸ್ವಾಗತಿಸಿದ್ದಾರೆ. ಚೇತನ್ ನಾಯ್ಕ್ ಅವರ ಮಾಲಕತ್ವದ ತಂಡ CRP ವಾರಿಯರ್ಸ್ ನಿಮ್ಮೆಲ್ಲರ ಜೋರಾಗಿ ಚಪ್ಪಾಳೆ ಮೂಲಕ ಆತ್ಮರನ್ನ ಸ್ವಾಗತಿಸಿಕೊಳ್ಳೋಣ. Toss win by SPT Mirjan, choice core. CRP Warriors versus SPT Mirjan. Live broad game on Kabaddi. SPT Mirjan ಅಂಕಣದಲ್ಲಿ CRP Warriors ತಂಡದ ಸೂರಜ್ ಯುವ ಪ್ರತಿಭೆ ಎಸ್ಪಿಟಿ ಮಿರ್ಜಾನ್ ಅಂಕಣದಲ್ಲಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಒಂದು ಅದ್ಭುತವಾದ ರೈಡ್ ಸೂರಜ್ ಅವರಿಂದ. ಪ್ರಥಮ ದಾಳಿಯಲ್ಲೇ ಒಂದು ಟಚ್ ಪಾಯಿಂಟ್ ಒಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ CRP ವಾರಿಯರ್ಸ್ ತಂಡ. ರೈಡ್ ನಲ್ಲಿ ಎಸ್ಪಿಟಿ ಮಿರ್ಜಾನ್ ತಂಡದ ಸಚಿನ್ ಯುವ ಪ್ರತಿಭೆ 7 ರಾಜಕಾರಣಿಗಳ ಯಾವುದೇ ಅಂಕಲದ ಒಂದು ಎಂಟರ್ ರೈಡ್ ಒಂದಿಗೆ ವಾಪಸ್ ಆದ್ರು.
ಇದೊಂದು ಕಬಡ್ಡಿ ಪಂದ್ಯಾವಳಿಗೆ ಶ್ರೀಯುತ ವಿನೋದ್ ನಾಯ್ಕ್ ಮತ್ತು ಶ್ರೀಯುತ ನವೀನ್ ನಾಯ್ಕ್ ಮುರ್ಕೊಂಡೇಶ್ವರ ಎಲೆಕ್ಟ್ರಿಕಲ್ಸ್ ಹೆಸ್ಕನ್ನೂರು ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ರೈಟ್ ನಲ್ಲಿ ಎಸ್ಪಿಟಿ ಮಿರ್ಚಾನ್ ತಂಡದ ವಿನೋದ್ ಉತ್ತಮವಾದ ಒಂದು ಟಚ್ ಪಾಯಿಂಟ್. ನಂಬರ್ 1 ರೈಟ್ ನಲ್ಲಿ ಸಿಆರ್ಪಿ ವಾರಿಯರ್ಸ್ ತಂಡದ ಸೂರಜ್ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದ್ದ ಸಿಆರ್ಪಿ ವಾರಿಯರ್ಸ್ ತಂಡಕ್ಕೆ. ಯಾವುದೇ ಅಂಕ ಅಲ್ಲ, ಅದು ಎಂಟಿ ರೆಡ್ ಒಂದಿಗೆ ವಾಪಸ್ ಆದ್ರು. ಮತ್ತೊಮ್ಮೆ ರೆಡ್ ಅಲ್ಲಿ ಸಿಆರ್ಪಿ ವಾರಿಯರ್ಸ್ ತಂಡದ ಪ್ರಮುಖ ದಾಳಿಗಾರ ಸೂರಜ್ ಹಲವಾರು ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೂಡ ತನ್ನದೇ ಆದ ಅದ್ಭುತ ಆಟದ ಪ್ರದರ್ಶನದ ಮೂಲಕ ಗಮನವನ್ನ ಸೆಳೆದಿರುವ ಆಟಗಾರ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್ ಅಂಕೋಲ ಅಧ್ಯಕ್ಷರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರು ಆಗಮಿಸ್ತಾರೆ. ಅವರಿಗೆ ಎಸ್ಪಿಟಿ ಮಿರ್ಜಾನ್ನ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಅನಿಲ್ ಪೂಜಾರಿ ಕಾರ್ಯದರ್ಶಿಗಳು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಉತ್ತರ ಕನ್ನಡ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ರಾಷ್ಟ್ರಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಗಣೇಶ್ ನಾಯ್ಕ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಹಾಗೆ ಇದೊಂದು ಕಬಡ್ಡಿ ಪಂದ್ಯಾವಳಿಗೆ ಶ್ರೀಯುತ ವಾಸು ಇವರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಉತ್ತಮವಾದ ಹೊಡೆತವಾಗಿತ್ತು. ಅದರ ದಾಳಿಗಾರ ಅಷ್ಟು ವೇಗವಾಗಿ ಆ ಒಂದು ಮಿಡ್ಲೈನ್ ಅನ್ನ ಕ್ರಾಸ್ ಮಾಡಿದ್ರು. 2 ಅಂಕದ ಸೇರ್ಪಡೆ ಆಗ್ತಾ ಇದ್ದ ಸಿಆರ್ಪಿ ವಾರಿಯರ್ಸ್ ತಂಡಕ್ಕೆ. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದ್ದ ಎಸ್ಪಿಟಿ ಮಿರ್ಜಾನ್ ತಂಡಕ್ಕೆ. ಹಂಗಲ್ಲ ಕುಡಿದ ಈಚ್ 1 ಪಾಯಿಂಟ್. ಎರಡೂ ತಂಡಕ್ಕೂ ಕೂಡ ಒಂದೊಂದು ಅಂಕದ ಸೇರ್ಪಡೆ ಆಗ್ತಾ ಇದ್ದ ಸೂರಜ್ ಅವರನ್ನು ಅಂಕಣದಿಂದ ಹೊರಹಾಕುವಂತ ಸಂದರ್ಭದಲ್ಲಿ ಎಸ್ಪಿಟಿ ಮಿರ್ಜಾನ್ ತಂಡದ ಹಿಡಿತಗಾರ ಕೂಡ ಒಂದು ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿರೋದ್ರಿಂದ ತೀರ್ಪುಗಾರರಿಂದ ಈಚ್ 1 ಪಾಯಿಂಟ್ ಎನ್ನುವಂತಹ ಒಂದು ತೀರ್ಮಾನ. ರೋಷನ್ ಅದೇ ಒಂದು ಕಬಡ್ಡಿ ಪಂದ್ಯಾವಳಿಗೆ ಶ್ರೀಯುತ ಗಿರೀಶ್ ಶ್ರೀಯುತ ರಾಘವೇಂದ್ರ ಎಂ ನಾಯ್ಕ್ ಸಂತೋಷ್ ಎಸ್ಡಿಎಂಸಿ ಅಧ್ಯಕ್ಷರು ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಜಾನ್ ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭ ಎಸ್ಪಿಟಿ ಮಿರ್ಜಾನ್ ತಂಡದ ಜರ್ಸಿ ನಂಬರ್ 1 ಯುವ ಪ್ರತಿಭೆ ಕಾದ್ ನೋಡೋಣ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂಕವನ್ನು ಪಡಿತಾರೆ ಎಂದು. ಸಾಕಷ್ಟು ಒಳನುಗ್ಗಿ ಅಂಕವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ.
16-9 7 ಅಂಕದ ಮುನ್ನಡೆಯಲ್ಲಿರುವಂತಹ ಸಿಆರ್ಪಿ ವಾರಿಯರ್ಸ್. ರೈಡ್ ನಲ್ಲಿ ಸಿಆರ್ಪಿ ವಾರಿಯರ್ಸ್ ತಂಡದ ಸೂರಜ್ 7 ರಾಜಕಾರಣ ಅದ್ಭುತವಾದ ಹಿಡಿತ. ಎಸ್ಪಿಟಿ ಮಿರ್ಜಾನ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಬಂದಂತಹ ಒಂದು ಸುಂದರವಾದ ಟ್ಯಾಕಲ್. ಅದರಲ್ಲೂ ವಿಶೇಷವಾಗಿ ಸಿಆರ್ಪಿ ವಾರಿಯರ್ಸ್ ತಂಡದ ಪ್ರಮುಖ ಆಟಗಾರ ಸೂರಜ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಲೈನ್ ಅಂಪೈರ್ ಔಟ್ ಆಗಿರುವ ಆಟಗಾರ ಮುಂದುಗಡೆ ನಿಂತು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭ ESPT ಮಿರ್ಜಾನ್ ತಂಡದ ವಿರೋಧ್ 2+2 4 ಪಾಯಿಂಟ್. ESPT ಮಿರ್ಜಾನ್ ಈ ಸಂದರ್ಭದಲ್ಲಿ ಸ್ಕೋರ್ 16-14 ಇನ್ ಫೇವರ್ ಆಫ್ ಸಿಆರ್ಪಿ ವಾರಿಯರ್ಸ್. 16-14 2 ಅಂಕದ ಮುನ್ನಡೆಯಲ್ಲಿರುವಂತಹ ಸಿಆರ್ಪಿ ವಾರಿಯರ್ಸ್. ಅದಕ್ಕೆ ಹೇಳೋದು ಪ್ರೇಕ್ಷಕರ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗೋದು. ಈ ಸಂದರ್ಭದಲ್ಲಿ ಸಿಆರ್ಪಿ ವಾರಿಯರ್ಸ್ ತಂಡದ ಆಟಗಾರರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂದ್ರೆ, ಗುಂಡಣ್ಣ ಅವರು ಔಟ್ ಆಗಿರುವಂತದ್ದೇ ಆ ತಂಡದ ಒಂದು ಮಿಸ್ಟೇಕ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ನಂತರದಲ್ಲಿ ಪ್ರತಿಯೊಬ್ಬ ಆಟಗಾರರು ಕೂಡ ಔಟ್ ಆಗ್ತಾ ಹೋದ್ರು. ಮತ್ತೊಮ್ಮೆ ರೈಡ್ ನಲ್ಲಿ ಸಿಆರ್ಪಿ ವಾರಿಯರ್ಸ್ ತಂಡದ ಸೂರಜ್ 7 ಆಟಗಾರ ನಡುವೆ ಬೋನಸ್ ಕೂಡ ಆನ್ ಆಗಿದೆ. ಯಾವುದೇ ಅಂಕ ಇಲ್ಲ. ಅದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರು. ರೈಡ್ ನಲ್ಲಿ ಎಸ್ಪಿಟಿ ಮಿರ್ಜಾನ್ ತಂಡದ ರಜತ್ ಯುವ ಪ್ರತಿಭೆ 16-14 ವಿಡಿಯೋ ಕಾಣಿಸ್ತಾ ಇಲ್ಲ ಸರ್, ಟಚ್ ಆಗಿಲ್ಲ, ಟಚ್ ಆಗಿ ನಾನೇ ಕೊಡ್ತೀವಿ ಪಾಯಿಂಟ್. ಸುಮ್ಮನೆ ಎಂದು ಕೊಡಿ. ಇದು ಆ ಕಡೆಯಿಂದ ಅದು ಆ ಕಡೆ ಇರ್ಬೋದು. ರೆಕಾರ್ಡ್ ಮಾಡಿ ಆ ಕಡೆಯಿಂದ ವಿಡಿಯೋ ಆ ಕಡೆ ಏನು ಮಾಡ್ತಾರೆ ಕ್ಲಿಯರ್ ಆಗಿ. ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಹೇಳಿ ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರೋ ಸೂರಜ ಪೊಲೀಸರು ಬರ್ತಾರೆ. ಮೂಲೆ ಕೊಡ್ತೀವಿ ಕಚ್ಚಲ್ಲ ಪಾಯಿಂಟ್ ಕೊಡ್ರಿ. ಕಚ್ಚಲ್ಲ ನಾ ಕೊಡುದಿಲ್ಲ ಪಾಯಿಂಟ್. ರೈಟ್ ರೈಟ್ ಕಚ್ಚಲ್ಲ ಬೇಡ. ದಿವಾಕರ್ ನಾಯ್ಕ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಪಾಯಿಂಟ್ ಕೊಡ್ತಾರಂತ ಆನ್ ಇದಾವೆ ಮೂಲೆಯಲ್ಲೇ ಇಲ್ಲೇ ಲಾಸ್ಟ್ ಕಾರ್ನರ್ ಬಂದೋಡ್ತಿದ್ದ ಇಲ್ಲೆಲ್ಲಿ ಕಾಣ್ತದೆ. ಹೌದು ಲಾಸ್ಟ್ ಎಂಡ್ ಕೊಡ್ತಾನೆ ಕಾಲು. ನಿರ್ಣಾಯಕರ ತೀರ್ಮಾನದ ಅಂತಿಮವಾಗಿರುತ್ತೆ. ತೀರ್ಪುಗಾರರು ನೀಡುವಂತಹ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ಫೈನಲ್ ಡಿಸಿಷನ್
ಕೋಟ್ ಖಾಲಿ ಮಾಡೋ ರಜಿತಾ, ಕೋಟ್ ಖಾಲಿ ಮಾಡೋ. ರೈಡ್ನಲ್ಲಿ CRP ವಾರಿಯರ್ಸ್ ತಂಡದ ಹೊರಗಾಡ್ತೆ ಯುವ ದಾಳಿಗಾರ 16-15 16-15 ಇನ್ ಫೇವರ್ ಆಫ್ CRP ವಾರಿಯರ್ಸ್. ರಜಿತು ಯಾವುದೇ ಅಂಕ ಅಲ್ಲ. ಮತ್ತೊಮ್ಮೆ ರೈಡ್ನಲ್ಲಿ SPT ಮಿರ್ಜಾನ್ ತಂಡದ ರಜತ್ 6 ಆಟಗಾರರ ಬೋನಸ್ ಕೂಡ ಆನ್ ಆಗಿದೆ. ಕಾದ್ ನೋಡೋಣ. ರಜತ್ ಅವರಿಂದ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದ SPT ಮಿರ್ಜಾನ್ ತಂಡಕ್ಕೆ. ಉಳಿದ ಒಂದಾದ್ರೊಂದ ಮುಗೀತದ. 16 ಈಚ್ 16-16 ಸಮಬಲದ ಹೋರಾಟದಲ್ಲಿ ಒಂದು ಪಂದ್ಯ. ರೈಡ್ನಲ್ಲಿ CRP ವಾರಿಯರ್ಸ್ ತಂಡದ ಯುವ ದಾಳಿಗಾರ 1 ಅಂಕದ ಸೇರ್ಪಡೆ ಆಗ್ತಾ ಇದೆ CRP ವಾರಿಯರ್ಸ್ ತಂಡಕ್ಕೆ. ಸಚಿನ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾದರು. ಇವ್ರು ಬೋನಸ್ ಬಂದ ಈಗ ಅವ್ನು ಕುಕ್ಕಿದ್ರಲ್ಲ, ಅವ್ನು ಬೋನಸ್ ಹೊಡೋದು, ಅವನು ಲಾಂಗ್ ಕಾಣುತ್ತೆ, ಅಷ್ಟು ಲಾಂಗ್ ಇದೆ, ಚಾರ್ಜ್ ಹೆಚ್ಚರು ಬರೋದಲ್ಲ. 17 ಈಚ್. ರೈಡ್ನಲ್ಲಿ CRP ವಾರಿಯರ್ಸ್ ತಂಡದ ಸೂರಜ್ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ CRP ವಾರಿಯರ್ಸ್ ತಂಡಕ್ಕೆ. ಒಂದೊಂದು ಅಂಕಕ್ಕೂ ಕೂಡ ಇಲ್ಲಿ ಸಾಕಷ್ಟು ಹೋರಾಟ ನಡೀತಾ ಇದೆ. ರೈಡ್ನಲ್ಲಿ SPT ಮಿರ್ಜಾನ್ ತಂಡದ ಪ್ರಮುಖ ದಾಳಿಗಾರ ರಜತ್ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಟ್ ಪಾಯಿಂಟ್ ಫಾರ್ SPT ಮಿರ್ಜಾನ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 5 minutes ಟು ಗೋ. ಬೋನಸ್ ಆಯ್ತು ಬಿಡ. ಕೊಡ್ಲಿಲ್ಲ ಅವ್ರು ಬೋನಸ್, ಕೊಡ್ಲಿಲ್ಲ ಅಲ್ಲ. ಸೂಟ್ ಬಿದ್ದರೆ 19-18 ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ SPT ಮಿರ್ಜಾನ್ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ SPT ಮಿರ್ಜಾನ್ ತಂಡಕ್ಕೆ. ಈ ಸಂದರ್ಭದಲ್ಲಿ ಸ್ಕೋರ್ 20-18 20-18 ಇನ್ ಫೇವರ್ ಆಫ್ SPT ಮಿರ್ಜಾನ್. ರೈಡ್ನಲ್ಲಿ CRP ವಾರಿಯರ್ಸ್ ತಂಡದ ಯುವ ದಾಳಿಗಾರ ವೆಂಕಟೇಶ್ ಅವರಿಂದ ಉತ್ತಮವಾದ ಟ್ಯಾಕಲ್. ರೈಟ್ ಕಾರ್ನರ್ ನಲ್ಲಿದ್ದಂತಹ ಯುವ ಆಟಗಾರ ವೆಂಕಟೇಶ್ ಅವರಿಂದ ಒಂದು ಅದ್ಭುತವಾದ ಟ್ಯಾಕಲ್ ನೊಂದಿಗೆ ಈ ಸಂದರ್ಭದಲ್ಲಿ 3 ಅಂಕದ ಲೀಡ್ ಅನ್ನು ತೆಗೆದುಕೊಳ್ತಾ ಇದ್ದ ಎರಡೂ ತಂಡದ ನಾಯಕರೇ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಲಾಸ್ಟ್ 4 minutes ಟು ಗೋ. 21-18 ಇನ್ ಫೇವರ್ ಆಫ್ SPT ಮಿರ್ಜಾನ್. ಬೇಡ ಬೇಡ ಬೇಡ. 3 ಆಟಗಾರರು ರೈಡ್ನಲ್ಲಿ ರಜತ್ ಈ ಬಾರಿ ಉತ್ತಮವಾದ ಟ್ಯಾಕಲ್, ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ ಆಗ್ತಾ ಇದ್ದ CRP ವಾರಿಯರ್ಸ್ ತಂಡಕ್ಕೆ. ರಜತ್ ಅವರಿಗೆ ಯಾವುದೇ ರೀತಿಯಾದ ಒತ್ತಡ ಇರಲಿಲ್ಲ. ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗ್ಬೋದಿತ್ತು, ಆದ್ರೆ ಯಾಕೆ ಸೂಪರ್ ಟ್ಯಾಕಲ್ಗೆ ಮುಂದಾದ್ರು ಅಂತ ಗೊತ್ತಾಗಿಲ್ಲ. ಈ ಸಂದರ್ಭದಲ್ಲಿ CRP ವಾರಿಯರ್ಸ್ ತಂಡದ ಆಟಗಾರರು ಪಂದ್ಯದ ಮೇಲೆ ಮತ್ತೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನದಲ್ಲಿ ಸಾಗಿ ಬರ್ತಾ ಇದೆ. 21-20 ಇನ್ ಫೇವರ್ ಆಫ್ SPT ಮಿರ್ಜಾನ್. 1 ಅಂಕದ
ಮುನ್ನಡೆಯಲ್ಲಿರುವಂತಹ SPT ಮಿರ್ಜಾ. ರೈಟ್ ನಲ್ಲಿ CRP ವಾರಿಯರ್ಸ್ ತಂಡದ ಪ್ರಮುಖ ದಾಳಿಗಾರ ಸೂರಜ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. 21-20 ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ SPT ಮಿರ್ಜಾ. ಸೂರಜ್ ಒಂದು ಬೋನಸ್ ಇದ್ರೆ ಹೇಳುತ್ತೆ ಅಲ್ಲಿ ಹಜಾಮ್ ಕೊಡುತ್ತೆ ಏನಂದ್ರೆ ಹಜಾಮ್ ನೋಟಾಡ್ಬೇಕು ಗಿಲ್ಗಿ ಮಣಿಯವರು ಎಲ್ಲಿದ್ರು ಊಟದ ಕೌಂಟರ್ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ರೆ ಗಿಲ್ಗಿ ಮಣಿ. ಈಚ್ 21-21 ಸಮಬಲದ ಹೋರಾಟ. ದಯವಿಟ್ಟು ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಹೊರಗಡೆ ಇದ್ದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎರಡು ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಸ್ಕೋರ್ 21 ಈಚ್. ಲಕ್ಷ್ಯ ತಪ್ಪಿದ್ರೆ ಅಪಘಾತ ಖಂಡಿತ ಎನ್ನುವ ಹಾಗೆ ಸೂರಜ್ ಅವರು ರೈಟ್ ಕಾರ್ನರ್ ಮೇಲೆ ಅತ್ಯಂತ ವೇಗವಾಗಿ ಕಿಕ್ ಮುಖೇನ ಅಂಕವನ್ನು ಪಡೆಯೋದಕ್ಕೆ ಮುಂದಾದ್ರು. ಅಷ್ಟು ವೇಗವಾದ ಒಂದು ಹಿಡಿತ ಕೂಡ SPT ಮಿರ್ಜಾ ತಂಡದ ಆಟಗಾರರಿಂದ. 22-21 ಇನ್ ಫೇವರ್ ಆಫ್ SPT ಮಿರ್ಜಾ. 22-21 ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ SPT ಮಿರ್ಜಾ. ರೈಟ್ ನಲ್ಲಿ SPT ಮಿರ್ಜಾ ತಂಡದ ರಜತ್. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳು ಕೂಡ ಆಗಮಿಸಿ ಪಂದ್ಯದ ಒಂದು ವೀಕ್ಷಣೆಯಲ್ಲಿ. ಸೆಕೆಂಡ್ ಟೈಮ್ ಔಟ್ CRP ವಾರಿಯರ್ಸ್. ಟೈಮ್ ಔಟ್ ಈಸ್ ಓವರ್. SPT ಮಿರ್ಜಾ 21 CRP ವಾರಿಯರ್ಸ್. ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ SPT ಮಿರ್ಜಾ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಪ್ರೇಕ್ಷಕರ ಈ ಒಂದು ಪಂದ್ಯದ ಚಿತ್ರೀಕರಣವನ್ನು ಕೂಡ ಮಾಡಲಾಗ್ತಾ ಇದೆ. ಮಿಸ್ಟರ್ ನೈಕ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಿಮಗೆ ಈ ಎಲ್ಲ ಪಂದ್ಯಗಳು ಕೂಡ ನೋಡಬಹುದು. ಬೇಡವಾದ ಹಿಡಿತ, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಎರಡು ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಸ್ಕೋರ್ 22 ಈಚ್. ಒಂದು ಪಾಯಿಂಟ್ ಆಡ್ತಾ ಲಾಸ್ಟ್ ರೈಡ್ ಒಂದು ಸಿಕ್ತಿದ್ದೆ ನಿನಗೆ ಸಿಕ್ತಿದ್ದ ರಜತ್ಗೆ 1 ನಿಮಿಷ. ಲಾಸ್ಟ್ ರೈಡ್ ನಿಮಗೆ ಸಿಕ್ತಿದ. ಈಚ್ ಸಮಬಲದ ಹೋರಾಟದಲ್ಲಿ ಒಂದು ಪಂದ್ಯ. ಪ್ರತಿಷ್ಠಿತ 8 ತಂಡಗಳು ಶ್ರೀಶಾಂತಿಕ ಪ್ರೋ ಕಬಡ್ಡಿ 2022ರ ಈ ಒಂದು ಕಬಡ್ಡಿ ಪಂದ್ಯಾವಳಿ. ಉತ್ತಮವಾದ ಬ್ಲಾಕ್ ಹಾಗೂ ಡ್ಯಾಶ್ CRP ವಾರಿಯರ್ಸ್ ತಂಡದ ಆಟಗಾರರಿಂದ 1 ಅಂಕದ ಅಂತರದೊಂದಿಗೆ CRP ವಾರಿಯರ್ಸ್ ತಂಡ ವಿಜಯಶಾಲಿ ಆಗಿದೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ CRP ವಾರಿಯರ್ಸ್ ತಂಡಕ್ಕೆ ಅಭಿನಂದಿಸೋಣ. ಹಾಗೆ SPT ಮಿರ್ಜಾ ತಂಡಕ್ಕೂ ಕೂಡ ಧನ್ಯವಾದ